ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ಬೆಂಗಳೂರೊಳಗಿರೋ ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಂತೇಳಿ ರೆಡಿ ಆಗತ್ತಿದ್ವಿ. ಮಗಳಿಗೆ ಭಾಳ ಆಸೆ ಇತ್ತು ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಂತೇಳಿ. ಮಗಳು ಕೃಷ್ಣನ ಭಕ್ತಿ, ಅವಳು ಕೃಷ್ಣ ಅಂದರೆ ಅವಳಿಗೆ ಭಾಳ ಇಷ್ಟ. ಫುಲ್ಲು ಎಲ್ಲ ಟೈಪ್ ಕೊಡಲ್ಲ. ನಮ್ಮ ನಮಗೆ ಪುಟ್ಟಿ ನೋಡೋಣ ಹೆಂಗೆ ನೋಡೋದು. ಸಂಡೇ ಆಗಿರೋದಕ್ಕೆ ಭಾಳ ಜನ ಬಂದಿದ್ರಲ್ಲಿ. ಕ್ಯೂ ಅಂತರೂ ಸಾಕಷ್ಟಿತ್ತು. ನನ್ನ ಚಿಕ್ಕ ಮಗಳು ಪಾಪ ಗಲಾಟೆಗೆ ಕಿರಿಕಿರಿ ಮಾಡ್ತಾಯಿದ್ಲು. ಅದಕ್ಕೆ ವಿಶೇಷ ದರ್ಶನದ ಒಂದು ಟಿಕೆಟ್ ತೊಗೊಂಡ್ವಿ. 6 ಮೆಂಬರಿಗೆ 400 ರೂಪೀಸ್ ತೊಗೋತಾರೆ ಇಲ್ಲಿ. ಅದನ್ನು ತೊಗೊಂಡು ನಾವು ದರ್ಶನ ಮುಗಿಸ್ಕೋಬೇಕಂತೇಳಿ ಒಳಗಡೆ ಹೋದ್ವಿ. ಇಲ್ಲ 4ನೇದು ಅಲ್ಲದು. ಎಷ್ಟದು? 6ನೇದು.
ನೋಡ್ರಿ ಈಗ ನಾವು ಶಿವಾಲಯಕ್ಕೆ ಹೊಂಟಿದ್ದೀವಿ. ಮನ್ಯಾಗ ರೆಡಿ ಆಗಿ ಬಂದೇವಿ. ನಮ್ಮ ಪ್ರಿಯ ಮನೆಯವರು ಇವಾಗ ರೆಡಿ ಆಗ್ತಾರೆ. ಡ್ರೈವರು ನಾರ್ಮಲ್ ಅದಾನ್ರಿ. ಡ್ರೈವರ್ ಅವರೇಜ್ ಅದ. ಆಮೇಲೆ ಇಸ್ಕಾನ್ ಟೆಂಪಲ್ ನೋಡಿ ನೆಕ್ಸ್ಟಲ್ಲಿ ಕಟ್ಟೆರಮ್ಮ ಹೋಗ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಆದಿಯೋಗಿಗೆ ಹೊಂಟಿದ್ವಿ. ನಮ್ಮ ಮೇಡಮ್ ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ರೆಡಿ ಆಗತ್ತಾರ. ಆದಿಯೋಗಿ ಅಂದ್ರೆ ನಮ್ದೆಲ್ಲ ಬೇರೆ ಡ್ರೆಸ್ ಚೇಂಜ್ ಆಯ್ತು. ಇದು ನನ್ನ ಮಗಳು ಆದ್ಯ ಪುಟ್ಟ ಗೊಂಬಿ. ನಮ್ಮ ಮನ್ಯಾಗ ಇನ್ನೊಂದು ಹೇಳ್ಬೇಕಂದ್ರೆ ಯಾರಿಗೂ ಕಾಮನ್ ಸೆನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಬೇಕಂತ ನಾನು ವಿಡಿಯೋ ಮಾಡುವಾಗ ಮಾತಾಡ್ತಿರ್ತಾರೆ. ಮೊದಲು ನಮ್ಮ ಮನೆಯವ್ರು ಇದ್ರ ಇಲ್ಲಿದಾರ ನೋಡ್ರಿ. ನಮ್ಮ ಮನೆಯವ್ರು ನೀವು ನೋಡಿಲ್ಲ ಅಂದ್ರೆ ನೋಡ್ರಿ ಇನ್ನೊಂದ್ಸರಿ. ಅಲ್ಲ ನನ್ನ ಫ್ರೆಂಡ್ ಒಬ್ಬಕ್ಕೆ ಬಂದಿದ್ಲ, ಈಗ ನಮ್ಮ ತಂಗಿ ಒಬ್ಬಕ್ಕದ ನೋಡ್ರಿ. ಬರೀ ಮಾತಾಡೋ ಗಂಟು ಮಾತಾಡೋದ ಇವ್ರದು. ಹಾ ನೋಡ್ರಿ ನಮ್ಮ ಮನೆಯವ್ರದ್ದು ಅದೇ ಸೊರು. ಸಿರಿಟೇಕ್ ಮಾಡ್ತಾರ ಅಂದ್ರೆ ಸಿರಿಟೇಕ್ ಮಾಡ್ತಾರೆ ನೋಡ್ರಿ. ಅದೇನು ಹೇಳ್ತಾರಲ್ಲ, ಕೋತಿ ತಾನ್ ಕೆಡೋದಲ್ದ ಹೊಲನೇ ಕೆಡಿಸಿತ್ತಂತ ಆ ಥರ. ಇವ್ರ ನಡಕ್ ನಾನು ವಿಡಿಯೋ ಮಾಡಕ್ ಆಗತ್ತಾ? ಇದು ಮೈಕಲ್ಲಮ್ಮ, ಕ್ಲಿಪ್ ಇದು ನೋಡ್ದೆ ಮುಳುಚ್ಬಿಡುತ್ತಂತ. ನಮ್ಮ ಮನೆಯವ್ರು ಮಾತಾಡೋದಕ್ಕೆ ಮಾತಿಗೆ ಅರ್ಥನೇ ಇರಲ್ಲ. ಟೈಟಾನಿಕ್ ಶಿಪ್ ಟೈಟಾನಿಕ್ ಶಿಪ್ ಒಳಗೆ ಕಳ್ಸಕ್ ನಿಂತಿಲ್ಲ ನಮಗೆ. ಇಲ್ಲಿ ಕಾರ್ ಒಳಗೆ ಹೋಗಕ್ ಆಗ್ತಿಲ್ಲ. ಟೈಟಾನಿಕ್ ಶಿಪ್ ಒಳಗೆ ಹೋಗ್ಬೇಕು ನಾವು. ಇಲ್ಲ, ಒಂದು ದೊಡ್ಡ ಬಿಲ್ಡಿಂಗ್ ಐತೆ. ಆ ಬಿಲ್ಡಿಂಗ್ ಮುಂದೆ ಒಂದೆರಡು ಅಂಗಡಿ ಅದಾವು. ನಮ್ಮ ಯಜಮಾನ್ರ ಮುದ್ದಿನ ಸೊಸೆಗೆ ಹಸಿವಾಗ್ಬಿಟ್ಟಿತ್ತು ಪಾಪ. ಅವಾಗಿಂದ ಕೇಳ್ತಾ ಇದ್ಲು, ಮಾಮ ನನಗೇನಾದರೂ ತಿನ್ನಕ್ಕೆ ಕೊಡಿಸ್ ಅಂಥೇಳಿ. ಯಾವುದೋ ಹೋಟೆಲ್ ಕರ್ಕೊಂಬಂದ್ರೆ ಅಲ್ಲೇ ಹೈವೇದೊಳಗಿರೋ ಹೋಟೆಲಿಗೆ. ಇಲ್ಲೇನೇನು ಸಿಗುತ್ತೋ ಗೊತ್ತಿಲ್ಲ ಇನ್ನು. ಸಾಯಂಕಾಲ 6 ಗಂಟೆ ಆಗಿತ್ತೇನೋ ಅವಾಗ ನಾವು ಆದಿಯೋಗಿ ಸ್ಟ್ಯಾಚು ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಗಲಾಟಿತ್ತು. ಎಲ್ಲೆಲ್ಲಿಂದ ಬಂದಿದ್ರು ಏನೋ ಜನ ಗೊತ್ತಿಲ್ಲ. ಅಲ್ಲಿ ನೋಡೋಕೆ ಫುಲ್ ಕ್ಯೂ ಒಳಗೆ ಹೋಗ್ತಾಯಿದ್ರು ಜನ. ಅಲ್ಲಿ ಈವ್ನಿಂಗ್ ಲೈಟ್ ಹತ್ತಿದ ಮೇಲೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಕೈತಿ. ಎಲ್ಲ ಲೈಟಿಂದ ಅಲ್ಲಿ ಇದು ಇರ್ತೈತಿ, ಎಲ್ಲ ಅರೇಂಜ್ಮೆಂಟ್ ಇರ್ತೈತಿ. ನೋಡೋಕೆ ಮಾತ್ರ ಅದು ಸ್ವರ್ಗದ ಥರ ಕಾಣಿಸ್ತೈತಿ. ಇಟ್ಸ್ ಅಮೇಝಿಂಗ್. ಪರಮೇಶ್ವರನ ಸ್ಟ್ಯಾಚು ಮೇಲೆ ಏನು ಲೈಟ್ ಬಿಡ್ತಾರಲ್ಲ, ಅದು ನೋಡೋಕ್ಕಂತಲೇ ಇಲ್ಲಿ ಜನ ಸಿಕ್ಕಾಪಟ್ಟೆ ಸಾಯಂಕಾಲ ಕತ್ಲಾಗೋವರೆಗೂ ಇರ್ತಾರೆ. ಇಲ್ಲೇ ಸಾವಿರಾರು ಗಟ್ಟಲೆ ಜನ ಕುಂತು ನೋಡ್ತಿರ್ತಾರೆ ಇದನ್ನು. ಆ ನೋಡೋರೆಲ್ಲ ಇದು ಲೈಟಿಂಗ್ ಮುಗಿಯೋವರೆಗೂ ಮೂಕ ವಿಸ್ಮಿತವಾಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇಲ್ಲಿ.
ಎಲ್ಲೋ ನಾವು ಇದು ಬೇರೆ ಲೋಕದಾಗ ಅದೀವೇನಪ್ಪ ಅನ್ನೋ ಥರ ನಮಗೆ ಫೀಲ್ ಆಗ್ತೈತಿ. ನನಗೆ ಮಾತ್ರ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಈ ಥರ ನಾವು ಎಲ್ಲಿ ಫೀಲ್ ಮಾಡಿದ್ದಿಲ್ಲ. ಆದಿಯೋಗಿ ದಿವ್ಯ ದರ್ಶನಕ್ಕೆ ಸ್ವಾಗತಿಸುತ್ತೇವೆ. ಆದಿಯೋಗಿ ದಿವ್ಯ ದರ್ಶನ. ಆದಿಯೋಗಿಯು When the stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound signs of yoga in its full depth and dimension.